ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹ ಹೆಚ್ಚಾಗ್ತಾ ಇದೆ. ಬಿಜೆಪಿ ಈಗ ಪಾದಯಾತ್ರೆ ಮಾಡೋದಕ್ಕೂ ಕೂಡ ಮುಂದಾಗಿದೆ. ಸೆಪ್ಟೆಂಬರ್ 1ರಿಂದ 10ನೇ ತಾರೀಕಿನವರೆಗೂ ಬಿಜೆಪಿ ನಾಯಕರು ಬೃಹತ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ರಾಯಚೂರಿನಿಂದ ಬಳ್ಳಾರಿಯವರೆಗೂ ಸುಮಾರು 170 ಕಿಲೋಮೀಟರ್ ಈ ಪಾದಯಾತ್ರೆ ಸಾಗತ್ತೆ. ನಾಗೇಂದ್ರ ಅವರ ರಾಜೀನಾಮೆ ಪ್ರಮುಖವಾದ ವಿಚಾರ, ಜೊತೆಗೆ ನೀರಾವರಿ ವಿಚಾರ, ಮೀಸಲಾತಿ ವಿಚಾರವೂ ಸೇರಿದಂತೆ ಉತ್ತರ ಕರ್ನಾಟಕದ ವಿಚಾರಗಳನ್ನು ಇಟ್ಟುಕೊಂಡು ನೇಮಕಾತಿ ವಿಳಂಬವನ್ನು ಕೂಡ ಪ್ರಶ್ನಿಸಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಈ ಪಾದಯಾತ್ರೆಯನ್ನು ಬಿಜೆಪಿ ನಾಯಕರು ಹಮ್ಮಿಕೊಳ್ತಾ ಇರುವಂಥದ್ದು. ಸರ್ಕಾರದ ಬಂಡವಾಳವನ್ನು ಬಯಲಿಗೆಳೆಯುವುದಕ್ಕೆ ಈ ಪಾದಯಾತ್ರೆ ಮಾಡ್ತಾ ಇದ್ದೀವಿ ಅಂತೇಳಿ ಕೇಸರಿ ಪಡೆ ಸಜ್ಜಾಗಿದೆ. ಪಾದಯಾತ್ರೆಯ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾವು ಮಾಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ನಾವು ತೀರ್ಮಾನ ಮಾಡಿದ್ದೇವೆ. ಈ ನಿಟ್ಟಿನಲ್ಲಿ ಬರದ ವಿಚಾರವನ್ನು ಕೂಡ ಒಳಗೊಂಡಂತೆ ಭಾರತೀಯ ಜನತಾ ಪಾರ್ಟಿ ಸೆಪ್ಟೆಂಬರ್ 1ನೇ ತಾರೀಕಿಂದ 10ನೇ ತಾರೀಕುವರೆಗೂ ಒಂದು ಬೃಹತ್ ಪಾದಯಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. 1ನೇ ತಾರೀಕು ರಾಯಚೂರು ಜಿಲ್ಲೆಯಿಂದ ಪ್ರಾರಂಭ ಆಗ್ತಕ್ಕಂಥ ನಮ್ಮ ಈ ಪಾದಯಾತ್ರೆ ಬಳ್ಳಾರಿನಲ್ಲಿ ಸಮಾರೋಪ ಆಗ್ತದೆ. ಸುಮಾರು 190ರಿಂದ 200 ಕಿಲೋಮೀಟರ್ ಅಷ್ಟು ಪಾದಯಾತ್ರೆ ಇದಾಗ್ತದೆ. ಏನು 1ನೇ ತಾರೀಕು ಉದ್ಘಾಟನೆ ಆಗ್ತದೆ. ಅದಕ್ಕೆ ನಮ್ಮ ಕೇಂದ್ರ ಸಚಿವರಾಗಿರುವಂತಹ ಗೌರವಾನ್ವಿತ ಪ್ರಹ್ಲಾದ್ ಜೋಶಿ ಅವರು ಬರ್ತಾ ಇದ್ದಾರೆ. ಅವರಿಗೆ ಪಾದಯಾತ್ರೆ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಸಮಾರೋಪಕ್ಕೆ ಕೇಂದ್ರ ಸಚಿವರುಗಳು ಕೂಡ ಬರ್ತಾರೆ. ಅದೇ ರೀತಿ ನಿನ್ನೆ ದಿನ ನಾನು ವಿಪಕ್ಷ ನಾಯಕರು ಮಾನ್ಯ HD ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ದೇವೆ. ಅವರು ಕೂಡ ಸಮಾರೋಪಕ್ಕೆ ನಾವು ಬರ್ತೇನೆ ಅಂತೇಳಿ ಅವರು ಕೂಡ ಭರವಸೆ ನೀಡಿದ್ದಾರೆ. ಒಟ್ಟಾರೆಯಾಗಿ ನಮ್ಮ ಉದ್ದೇಶ, ಈ ಪಾದಯಾತ್ರೆ ಉದ್ದೇಶ ಈ ಜನ ವಿರೋಧಿ, ಬಡವರ ವಿರೋಧಿ, ರೈತ ವಿರೋಧಿ ಮತ್ತು ಯುವಕರ ವಿರೋಧಿ ಮತ್ತು ಅಭಿವೃದ್ಧಿ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ, ಇವರ ಬಣ್ಣವನ್ನ ಬಯಲಿಗೆ ಎಳಿಬೇಕು, ರಾಜ್ಯದ ಜನರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು, ಭ್ರಷ್ಟ ಸಚಿವರನ್ನ ಕೈ ಬಿಡಬೇಕು. ಎಲ್ಲ ವಿಚಾರಗಳನ್ನು ತೆಗೆದುಕೊಂಡು ನಾವು ಸೆಪ್ಟೆಂಬರ್ 1ನೇ ತಾರೀಕಿಂದ 10 ದಿನಗಳ ಕಾಲ ಪಾದಯಾತ್ರೆಯನ್ನ ಮಾಡಬೇಕು ಅಂತೇಳಿ ಈಗಾಗಲೇ ನಿರ್ಧಾರವನ್ನು ಮಾಡಿದ್ದೇವೆ. ನಮ್ಮ ಪ್ರತಿನಿಧಿ ಮಧುಸೂದನ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಧುಸೂದನ್, ಮೊದಲಿಗೆ ಶ್ರೀರಾಮುಲು ಅವರ ನೇತೃತ್ವದಲ್ಲಿ ಪಾದಯಾತ್ರೆ ನಡೀಬೇಕಿತ್ತು, ಆದರೆ ಆ ಪಾದಯಾತ್ರೆ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿತ್ತು, ಮುಂದೂಡಿಕೆ ಮಾಡಲಾಗಿತ್ತು. ಇದೀಗ ಕಡೆಗೂ ಡೇಟ್ ಫಿಕ್ಸ್ ಆಗಿದೆ. ರಾಯಚೂರಿನಿಂದ ಬಳ್ಳಾರಿಯವರೆಗೂ ಪಾದಯಾತ್ರೆಯನ್ನು ನಡೆಸೋದಕ್ಕೆ ಯಾವ ರೀತಿಯಲ್ಲಿ ರೂಪುರೇಷೆಗಳನ್ನು ಸಿದ್ಧಪಡಿಸಿಕೊಂಡಿದ್ದಾರೆ ಬಿಜೆಪಿಯ ನಾಯಕರು? ಸಾಲು ವಿಚಾರಗಳನ್ನ ಇಟ್ಕೊಂಡು ನವೀನ್ ಈಗ ಬಿಜೆಪಿ ಪಾದಯಾತ್ರೆ ಮಾಡ್ಲಿಕ್ಕೆ ಮುಂದಾಗ್ತಾ ಇದೆ. ಸೆಪ್ಟೆಂಬರ್ 1ನೇ ತಾರೀಕಿನಿಂದ ಸೆಪ್ಟೆಂಬರ್ 10ನೇ ತಾರೀಕು ತನಕ ಬರೋಬ್ಬರಿ 10 ದಿನಗಳ ಕಾಲ ಈ ಒಂದು ಪಾದಯಾತ್ರೆ ನಡೆಯುತ್ತೆ ಅನ್ನೋ ಒಂದು ಅಧಿಕೃತ ಘೋಷಣೆ ಆಗಿದೆ. ಬರೋ ಮಂಗಳವಾರದಿಂದ ಈ ಒಂದು ಪಾದಯಾತ್ರೆ ಆರಂಭ ಆಗುವಂತದ್ದಿದೆ. ರಾಯಚೂರಿನ ಗುರುಗುಂಟಾಯಿಂದ ಆರಂಭ ಆಗುವಂತ ಪಾದಯಾತ್ರೆ ಬಳ್ಳಾರಿಗೆ ಬಂದು ತಲುಪತ್ತೆ. ಬಳ್ಳಾರಿ ಗ್ರಾಮೀಣದಲ್ಲಿ ಸಮಾರೋಪ ಸಮಾರಂಭ ನಡೆಯುತ್ತೆ. ಇನ್ನು ಸೆಪ್ಟೆಂಬರ್ 1ನೇ ತಾರೀಕು ಅಧಿಕೃತವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಚಾಲನೆಯನ್ನ ಕೊಡ್ತಾರೆ. ಸಮಾರೋಪ ಸಮಾರಂಭಕ್ಕೆ ಕೇಂದ್ರ ಸಚಿವರಾಗಿರುವಂತಹ HD ಕುಮಾರಸ್ವಾಮಿ ಅವರು ಬರ್ತಾರೆ. ಈ ಮೂಲಕ ಇದು ಕೇವಲ ಬಿಜೆಪಿ ಪಾದಯಾತ್ರೆ ಅಲ್ಲ, ಬಿಜೆಪಿಯ ನೇತೃತ್ವದ JDS ಬೆಂಬಲಿತ ಪಾದಯಾತ್ರೆ ಅಂತ ಉಲ್ಲೇಖ ಮಾಡಬಹುದು. ಬಳ್ಳಾರಿ ಚಲೋ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಕೇವಲ ಬಿ ನಾಗೇಂದ್ರ ಅವರ ರಾಜೀನಾಮೆ ಮಾತ್ರ ಅಲ್ಲದೆ ಸಾಲು ವಿಚಾರಗಳು ಇದರಲ್ಲಿ ಇದೆ. ಉತ್ತರ ಕರ್ನಾಟಕದಲ್ಲಿ ವ್ಯಾಪಕವಾಗಿ ಕಾಡ್ತಾ ಇರುವಂತಹ ಬರಗಾಲ ಇರಬಹುದು, ನೀರಾವರಿ ಇರಬಹುದು, ರೈತರು ಬೆಳೆದಿರುವಂತಹ ಬೆಳೆಗೆ ಈಗ ಹಾಳಾಗಿದೆ, ಮುಂಗಾರು ಕೈ ಕೊಟ್ಟಿದೆ. ಈ ನಿಟ್ಟಿನಲ್ಲಿ ರೈತರಿಗೆ ಪರಿಹಾರ ಕೊಡೋ ಅಂತದ್ದಾಗಿರಬಹುದು. ಜೊತೆಗೆ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿ, ಮುಂಬರುವಂತಹ ಚುನಾವಣೆಗೆ ರೂಪುರೇಷೆ, ವೇದಿಕೆ, ಈ ಎಲ್ಲವನ್ನ ಕೂಡ ಮನದಲ್ಲಿ ಇಟ್ಕೊಂಡು, ಗಮನದಲ್ಲಿ ಇಟ್ಕೊಂಡು 10 ದಿನಗಳ ಕಾಲ ಪಾದಯಾತ್ರೆನ ಮಾಡ್ಲಿಕ್ಕೆ ಈಗ ಬಿಜೆಪಿ ನಾಯಕರು ಸಜ್ಜಾಗ್ತಾ ಇದ್ದಾರೆ. ಗುರುಗುಂಟಾಯಿಂದ ಆರಂಭ ಆಗುವಂತ ಪಾದಯಾತ್ರೆ ಬರೋಬ್ಬರಿ ಅಂದಾಜು 200 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಡೆಯುತ್ತೆ. ಈಗಾಗಲೇ ಬಿಜೆಪಿ ಒಂದು ನೀಲಿ ನಕ್ಷೆಯನ್ನ ಕೂಡ ಸಿದ್ಧಪಡಿಸಿದೆ. ಆ ನೀಲಿ ನಕ್ಷೆಯ ಪ್ರಕಾರ 7 ದಿನಗಳ ಕಾಲ ಪಾದಯಾತ್ರೆ ಮಾಡಬೇಕಾಗಿದೆ. ಬಟ್ ಅದು ಇನ್ನು 3 ದಿನಗಳ ಕಾಲ ವಿಸ್ತರಣೆ ಆಗುತ್ತೆ. ಒಟ್ಟು 10 ದಿನಗಳ ಕಾಲ ಸೆಪ್ಟೆಂಬರ್ 10ನೇ ತಾರೀಕು ಈ ಒಂದು ಪಾದಯಾತ್ರೆಗೆ ಸಮಾರೋಪ ನಡೆಯುತ್ತೆ. ಇನ್ನು ಮೊದಲನೇ ದಿನ 21 ಕಿಲೋಮೀಟರ್, 2ನೇ ದಿನ 30 ಕಿಲೋಮೀಟರ್, 3ನೇ ದಿನ 30 ಕಿಲೋಮೀಟರ್, 4ನೇ ದಿನ 31 ಕಿಲೋಮೀಟರ್, 5ನೇ ದಿನ 11 ಕಿಲೋಮೀಟರ್, 6ನೇ ದಿನ 20 ಕಿಲೋಮೀಟರ್ ಮತ್ತು 7ನೇ ದಿನ 27 ಕಿಲೋಮೀಟರ್ ಆದಿಯಾಗಿ ಒಟ್ಟು 170 ಕಿಲೋಮೀಟರ್ ನೀಲಿ ನಕ್ಷೆಯನ್ನ ಈಗ ರೆಡಿ ಮಾಡಿದ್ದಾರೆ ಬಿಜೆಪಿ ಅವರು. ಆದ್ರೆ
ನೇರವಾಗಿ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಈ ಒಂದು ಪಾದಯಾತ್ರೆ ಆಗ್ತಾ ಇದೆ. ಪ್ರಬಲ ವಾಲ್ಮೀಕಿ ನಿಗಮದ ಹಣವನ್ನ ದುರುಪಯೋಗ ಮಾಡ್ಕೊಂಡಿರುವಂತ ಆರೋಪವನ್ನ ಎದುರಿಸ್ತಾ ಇರುವಂತ ನಾಗೇಂದ್ರ ಅವರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು. ಈಗ ನಡೆದಿರುವಂತಹ ಅಧಿವೇಶನದಲ್ಲಿ ಬೇರೆ ವಿಚಾರಗಳನ್ನ ಪ್ರಸ್ತಾಪ ಮಾಡಕ್ ಆಗ್ಲಿಲ್ಲ, ಇದಕ್ಕೆ ಅವಕಾಶವನ್ನ ಮುಂಬರುವಂತ ದಿನದಲ್ಲಿ ಕೊಡಬೇಕು ಸರ್ಕಾರ ಅನ್ನೋದನ್ನ ಹೇಳ್ತಾ ಪಾದಯಾತ್ರೆಗೆ ಅಧಿಕೃತ ಚಾಲನೆ ಕೊಡೋರು ಇದ್ದಾರೆ. ನವೀನ್, ಥ್ಯಾಂಕ್ ಯು ಮಧುಸೂದನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.